ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಅಲಾಟ್ಮೆಂಟ್ ಆದಮೇಲೆ ನೀವು ಏನು ಮಾಡಬೇಕು, ಈ ಚಾಯ್ಸಸ್ ಅಂದರೆ ಏನು, ಈ ಚಾಯ್ಸಸ್ನ ಯಾವಾಗ ಸೆಲೆಕ್ಟ್ ಮಾಡಬೇಕು, ಯಾರು ಚಾಯ್ಸಸ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತುಂಬ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಮೊದಲನೇದಾಗಿ ಈ ಚಾಯ್ಸಸ್ನ ಯಾರ್ಯಾರು ಸೆಲೆಕ್ಟ್ ಮಾಡಬೇಕು ಅಂದರೆ, ಫಸ್ಟ್ ರೌಂಡಲ್ಲಿ ಯಾರಿಗೆ ಸೀಟ್ ಅಲಾಟ್ ಆಗಿರುತ್ತೆ, ಫಸ್ಟ್ ರೌಂಡಲ್ಲಿ ಯಾರಿಗೆ ಸೀಟ್ ಅಲಾಟ್ ಆಗಿರುತ್ತೆ ಅವರು ಈ 4 ಚಾಯ್ಸಸಲ್ಲಿ ಒಂದು ಚಾಯ್ಸ್ನ ಸೆಲೆಕ್ಟ್ ಮಾಡಬೇಕು. ಇನ್ ಕೇಸ್ ನಿಮಗೆ ಯಾವುದೇ ಸೀಟ್ ಅಲಾಟ್ ಆಗಿಲ್ಲ, ಸೀಟ್ ನಾಟ್ ಅಲಾಟೆಡ್ ಅಂತ ಬಂತು ಅಂದರೆ ನೀವು ಡೈರೆಕ್ಟ್ ಆಗಿ ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಆಗ್ತೀರಾ. ಓಕೆನಾ? ಸೊ ಯಾರು ಸೀಟ್ ಅಲಾಟ್ ಆಗಿದೆ ಅವರು ಈ 4 ಚಾಯ್ಸಲ್ಲಿ ಒಂದು ಚಾಯ್ಸ್ನ ಸೆಲೆಕ್ಟ್ ಮಾಡಿ ನೀವು ಫರ್ದರ್ ಕಂಟಿನ್ಯೂ ಮಾಡ್ಬೋದು. ನೀವು ಯಾವುದೇ ಚಾಯ್ಸ್ನ ಸೆಲೆಕ್ಟ್ ಮಾಡಿಲ್ಲ ಅಂದರೆ ಸೊ ಡಿಫಾಲ್ಟ್ ಆಗಿ ಚಾಯ್ಸ್ 4 ಸೆಲೆಕ್ಟ್ ಆಗುತ್ತೆ, ವಿಚ್ ಮೀನ್ಸ್ ಯು ಆರ್ ಕ್ವಿಟಿಂಗ್ ಫ್ರಮ್ ದ ಆಪ್ಷನ್ ಎಂಟ್ರಿ ಅಂತ. ಸೊ ಈಗ ಒಂದೊಂದಾಗಿ ಈ ಚಾಯ್ಸಸ್ ಎಲ್ಲ ಏನು ಹೇಳುತ್ತೆ, ಈ ಚಾಯ್ಸಸ್ನ ಸೆಲೆಕ್ಟ್ ಮಾಡೋಕ್ಕೆ ಏನು ಪ್ರಿಕಾಷನ್ಸ್ ತಗೋಬೇಕು, ಯಾರ್ಯಾರು ಯಾವ್ಯಾವ ಚಾಯ್ಸಸ್ನ ತಗೋಬೇಕು ಅನ್ನೋದನ್ನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸೊ ಫಸ್ಟ್ ಲೆಟ್ಸ್ ಮೂವ್ ಆನ್ ವಿತ್ ದ ಚಾಯ್ಸ್ 4. ಸೊ ಈ ಚಾಯ್ಸ್ 4 ಏನ ಸ್ಟೇಟ್ ಮಾಡುತ್ತೆ ಅಂದರೆ, ದಟ್ ಈಸ್ ಯು ಆರ್ ಕ್ವಿಟ್ಟಿಂಗ್ ಫ್ರಮ್ ದ ಆಪ್ಷನ್ ಎಂಟ್ರಿ ಪ್ರೊಸೆಸ್. ಸೊ ನೀವೇನಾದರೂ ಆಪ್ಷನ್ ಎಂಟ್ರಿಯಿಂದ ಕ್ವಿಟ್ ಮಾಡ್ತಿದ್ದೀರಾ, ನಿಮಗೆ ಯಾವುದಾದ್ರೂ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟ್ ಸಿಕ್ಕಿದೆ, ಎಲ್ಸ್ ನೀವು ಇಂಜಿನಿಯರಿಂಗ್ ಮಾಡಲ್ಲ, ಚಾಯ್ಸ್ 4ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ದಟ್ ನಿಮಗೆ ಯಾವ ಸೀಟ್ ಅಲಾಟ್ ಆಗಿರುತ್ತಲ್ಲ ಆ ಸೀಟು ಸರೆಂಡರ್ ಆಗಿಬಿಡುತ್ತೆ, ನೀವು ಫರ್ದರ್ ಯಾವುದೇ ರೌಂಡ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಸೊ ನೀವೀಗ ಚಾಯ್ಸ್ 4 ಸೆಲೆಕ್ಟ್ ಮಾಡಿ ಸೀಟ್ನ ಕ್ಯಾನ್ಸಲ್ ಮಾಡಿ ಆಪ್ಷನ್ ಎಂಟ್ರಿಯಿಂದ ಎಕ್ಸಿಟ್ ಆದಮೇಲೆ ನೀವು ಮತ್ತೆ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ, ಫೈನಲ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ನಿಮಗೆ ಚಾನ್ಸಸ್ ಇರೋದಿಲ್ಲ. ಓಕೆನಾ? ನೀವು ಒನ್ಸ್ ಚಾಯ್ಸ್ 4ನ ಸೆಲೆಕ್ಟ್ ಮಾಡಿದ್ರಿ ಅಂದರೆ ನಿಮಗೂ ಮತ್ತು KEA ಅವ್ರಿಗೂ ಯಾವುದೇ ಸಂಬಂಧ ಇರೋದಿಲ್ಲ. ಆಪ್ಷನ್ ಎಂಟ್ರಿನೇ ಬೇಡ, KEA ಅವರ ಸವಾಸನೆ ಬೇಡ ಅಂತ ಬಿಟ್ಬಿಡ್ತಿದ್ದೀರಾ. ಈ ಆಪ್ಷನ್ನ ಸೆಲೆಕ್ಟ್ ಮಾಡೋದಕ್ಕೂ ಮುಂಚೆ ಒನ್ಸ್ ನೀವು ಥಿಂಕ್ ಮಾಡಿ, ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ, ಹಾಗೆ ನೀವೇನಾದರೂ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಬೇರೆ ಕಾಲೇಜ್ಗೆ ಜಾಯ್ನ್ ಆಗ್ತಿದ್ದೀರಾ ಅಂದರೆ ಆ ಕಾಲೇಜ್ ಜೊತೆ ಮಾತಾಡಿ ಅಲ್ಲಿ ಅಡ್ಮಿಷನ್ ಮಾಡಿ ಕನ್ಫರ್ಮ್ ಆದಮೇಲೆ ಚಾಯ್ಸ್ 4ನ ಸೆಲೆಕ್ಟ್ ಮಾಡಿ ಆಪ್ಷನ್ ಎಂಟ್ರಿಯಿಂದ ಎಕ್ಸಿಟ್ ಆಗಿ. ಸೊ ಚಾಯ್ಸ್ 4 ಇಸ್ ವೆರಿ ಸಿಂಪಲ್. ನೀವು ಆಪ್ಷನ್ ಎಂಟ್ರಿಯಿಂದ ಎಕ್ಸಿಟ್ ಆಗ್ತೀರಾ, ಅಲಾಟ್ ಆಗಿರೋಂಥ ಕಾಲೇಜ್ ಏನಿರುತ್ತೆ ಅದು ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ನೀವು ಫೀಸ್ ಪೇ ಮಾಡಬೇಕು, ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು, ಸೆಕೆಂಡ್ ರೌಂಡ್ ಬಗ್ಗೆ ನಿಮ್ಗೆ ಏನೂ ಟೆನ್ಷನ್ನೇ ಇರಲ್ಲ. ಚಾಯ್ಸ್ 4ನ ಸೆಲೆಕ್ಟ್ ಮಾಡಿಬಿಟ್ಟು ಆರಾಮಾಗಿ ಇರ್ಬೋದು. ಓಕೆನಾ? ಇಷ್ಟೇ ಚಾಯ್ಸ್ 4. ಈಗ ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಚಾಯ್ಸ್, ದಟ್ ಈಸ್ ಚಾಯ್ಸ್ 3. ಈ ಚಾಯ್ಸ್ 3 ಅಂದರೆ ನೀವು ಜಸ್ಟ್ ಅಲಾಟ್ ಆಗಿರುವಂಥ ಸೀಟ್ನ ರಿಜೆಕ್ಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಸೊ ನಿಮಗೆ ಏನು ಕಾಲೇಜಲ್ಲಿ ಅಲಾಟ್ ಆಗಿರುತ್ತಲ್ಲ ಸೀಟು, ಆ ಸೀಟು ಕ್ಯಾನ್ಸಲ್ ಆಗುತ್ತೆ, ನೀವು ಫ್ರೆಶ್ ಆಗಿ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಓಕೆನಾ? ನೀವು ಯಾವುದೇ ರೀತಿಯಾದಂಥ ಫೀಸ್ನ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟಾಗಿ ನಿಮಗೆ ಯಾವ ಕಾಲೇಜಲ್ಲಿ ಅಲಾಟ್ ಆಗಿರುತ್ತಲ್ಲ ಆ ಸೀಟು ಕ್ಯಾನ್ಸಲ್ ಆಗುತ್ತೆ, ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ನಿಮಗೆ ಅಲಾಟ್ ಆಗಿರುವಂಥ ಸೀಟಲ್ಲಿ ಯಾವುದೇ ಹೋಲ್ಡ್ ಆನ್ ಇರೋವಂಥದ್ದಿಲ್ಲ, ಆ ಸೀಟು ಡೈರೆಕ್ಟಾಗಿ ಕ್ಯಾನ್ಸಲ್ ಆಗುತ್ತೆ ಆರ್ಎಲ್ಸ್ ಸರೆಂಡರ್ ಆಗಿಬಿಡುತ್ತೆ. ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಆ ಸೀಟು ಸಿಗೋದಿಲ್ಲ. ಓಕೆ, ಈ ಚಾಯ್ಸ್ 3ನೂ ಅಷ್ಟೇ ವೆರಿ ಸಿಂಪಲ್. ನಿಮಗೆ ಆ ಸೀಟು ಬೇಡಕ್ಕೆ ಬೇಡ, ಇನ್ನೊಂದ್ಸಲ ನಾನು ಸೆಕೆಂಡ್ ರೌಂಡಲ್ಲಿ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್, ಸೊ ಫಾರ್ ಎಕ್ಸಾಂಪಲ್ ಇದು ನಿಮ್ಮ ಆಪ್ಷನ್ ಎಂಟ್ರಿ ಅಂತ ತಿಳ್ಕೊಳ್ಳಿ. ಸೊ ಒಂದು 9 ಕಾಲೇಜಸ್ನ ಆ್ಯಡ್ ಮಾಡಿರ್ತೀರಾ, ಅದರಲ್ಲಿ ನಿಮಗೆ 5th ಪ್ರಿಯಾರಿಟಿಯಲ್ಲಿರುವಂಥ ಕಾಲೇಜಲ್ಲಿ ಸಿಕ್ಕಿರುತ್ತೆ. ಸೊ ನೀವೇನಾದರೂ ಚಾಯ್ಸ್ 3ನ ಸೆಲೆಕ್ಟ್ ಮಾಡಿದ್ರಿ ಅಂದರೆ ಈ ಅಲಾಟ್ ಆಗಿರುವಂಥ ಸೀಟು ಕ್ಯಾನ್ಸಲ್ ಆಗಿಬಿಡುತ್ತೆ, ಮತ್ತೆ ನಿಮಗೆ ಆ ಕಾಲೇಜಲ್ಲಿ ಆ ಬ್ರಾಂಚಲ್ಲಿ ಸೀಟು ಸಿಗಲ್ಲ. ಆ ಸೀಟು ಕಂಪ್ಲೀಟ್ಲಿ ಕ್ಯಾನ್ಸಲ್ ಆಗಿಬಿಡುತ್ತೆ ಆರೆಲ್ಸ್ ಸರೆಂಡರ್ ಆಗಿಬಿಡುತ್ತೆ. ಇನ್ನು ಈ ರಿಮೈನಿಂಗ್ ಆಪ್ಷನ್ಸ್ ಅಥವಾ ರಿಮೈನಿಂಗ್ ಪ್ರಯಾರಿಟೀಸ್ನ ಏನು ಎಂಟರ್ ಮಾಡಿರ್ತೀರಾ ನೀವು ಇಷ್ಟರಲ್ಲೇ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಯಾವುದೇ ರೀತಿಯಾದಂಥ ಹೊಸದಾಗಿ ಸೀಟ್ನ ಆ್ಯಡ್ ಮಾಡೋದು ಅಥವಾ ಯಾವ್ದಾದ್ರು ಹೊಸ ಬ್ರಾಂಚ್ ಆ್ಯಡ್ ಮಾಡೋದು, ಹೊಸ ಕಾಲೇಜ್ ಆ್ಯಡ್ ಮಾಡೋದು ಅದಕ್ಕೆ ಚಾನ್ಸಸ್ ಇರೋದಿಲ್ಲ. ಅಲಾಟ್ ಆಗಿರುವಂಥ ಕಾಲೇಜ್ನ ಬಿಟ್ಟು ರಿಮೈನಿಂಗ್ ನೀವು ಯಾವ್ಯಾವ ಪ್ರಿಯಾರಿಟೀಸ್ನ ಎಂಟರ್ ಮಾಡಿರ್ತೀರಾ ಅಷ್ಟರಲ್ಲಿ ನೀವು ನಿಮ್ಮ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಇದರಲ್ಲಿ ನಿಮಗೆ ಪ್ರಿಯಾರಿಟಿ ವೈಸ್ ಯಾವ ಕಾಲೇಜ್ ಸಿಗುತ್ತೆ ಆ ಕಾಲೇಜ್ಗೆ ಸೆಕೆಂಡ್ ರೌಂಡಲ್ಲಿ ಕಂಪಲ್ಸರಿ ಜಾಯಿನ್ ಆಗಲೇಬೇಕು. ಸೊ ಇದೊಂದು ನೆನ್ಪಿಟ್ಕೊಳ್ಳಿ, ನೀವು ಚಾಯ್ಸ್ 3ನ ಸೆಲೆಕ್ಟ್ ಮಾಡಿದ್ರೆ ಸ್ವಲ್ಪ ರಿಸ್ಕ್ ಇರುತ್ತೆ, ನಿಮಗೆ ಯಾವುದೇ ರೀತಿಯಾದಂಥ ಸೀಟ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಇನ್ ಕೇಸ್ ಯಾವುದಾದ್ರೂ ವೇಕೆನ್ಸಿ ಇತ್ತು ಅಂದರೆ ಮಾತ್ರ ನಿಮಗೆ ರೌಂಡ್ 2 ಅಲ್ಲಿ ಸೀಟ್ ಸಿಗುತ್ತೆ. ಓಕೆನಾ? ಸೊ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರಿ ಅಂದರೆ ಸ್ವಲ್ಪ ರಿಸ್ಕ್ ಇರುತ್ತೆ, ನಿಮಗೆ ಯಾವುದೇ ರೀತಿಯಾದ ಸೀಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ. ನೀವು ಯಾವುದೇ
ಸೀಟ್ ಸಿಕ್ಕಿದ್ರೂ ಅಥವಾ ಯಾವುದೇ ಕಾಲೇಜ್ ಯಾವುದೇ ಬ್ರಾಂಚಲ್ಲಿ ನೀವು ಸೀಟ್ ಸಿಕ್ಕಿದ್ರೂ ಬೇರೆ ಆಪ್ಷನ್ ಇಲ್ಲದೆ ನೀವು ಜಾಯಿನ್ ಆಗಲೇಬೇಕಾಗುತ್ತೆ. ಇನ್ನೊಂದ್ಸಲ ಚಾಯ್ಸ್ 3ನ ಸಮರೈಸ್ ಮಾಡ್ತೀನಿ. ಸೊ ನಿಮಗೆ ಆಲ್ರೆಡಿ ಅಲಾಟ್ ಆಗಿರುವಂಥ ಕಾಲೇಜ್ನ ಬೇಡಕ್ಕೆ ಬೇಡ ಅಂತ ಇನ್ನೊಂದ್ಸಲ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಯು ನೀಡ್ ನಾಟ್ ಟು ಪೇ ಎನಿ ಫೀಸ್. ಆಲ್ರೆಡಿ ಅಲಾಟ್ ಆಗಿರೋಂಥ ಕಾಲೇಜು ಕ್ಯಾನ್ಸಲ್ ಆಗಿಬಿಡುತ್ತೆ. ಚಾಯ್ಸ್ 2 ಮತ್ತು ಚಾಯ್ಸ್ 1ಗೆ ಹೋಗೋಕ್ಕಿಂತ ಮುಂಚೆ ಜಸ್ಟ್ ಒಂದು ಫ್ಯೂ ಮಿನಿಟ್ಸ್ ನಿಮ್ಮ ಟೈಮ್ ಕೊಡಿ ನನಗೆ. ನೀವೇನಾದರೂ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟಾ ಅಥವಾ ಏನಾದರೂ ಕಂಪ್ಯೂಟರ್ ಸೈನ್ಸ್ಗೆ ನಿಮ್ಮ ಬ್ರ್ಯಾಂಚ್ನ ಚೇಂಜ್ ಮಾಡ್ಕೊಂಡಿದ್ದೀರಾ? ಹಾಗಿದ್ರೆ ಈ ಒಂದು 2 ನಿಮಿಷನ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ನಿಮ್ಮ ಎಂಟೈರ್ ಇಂಜಿನಿಯರಿಂಗ್ ಲೈಫ್ನೇ ಚೇಂಜ್ ಮಾಡಿಬಿಡುತ್ತೆ. ಜಸ್ಟ್ ನೀವು ಯಾವತ್ತಾದರೂ ಇಮ್ಯಾಜಿನ್ ಮಾಡಿದಿರಾ ನಿಮ್ಮ ಫಸ್ಟ್ ಡೇ ಆಫ್ ಇಂಜಿನಿಯರಿಂಗ್ ಹೇಗಿರುತ್ತೆ ಅಂತ? ಆಲ್ರೆಡಿ ರೆಗ್ಯುಲರ್ ಸ್ಟೂಡೆಂಟ್ಸ್ 1 ಇಯರ್ ಆಫ್ ಇಂಜಿನಿಯರಿಂಗ್ನ ಕಂಪ್ಲೀಟ್ ಮಾಡಿರ್ತಾರೆ. ಹಾಗೆ ಅವರೆಲ್ಲ ಒಂದು ರೈಟ್ ಟ್ರ್ಯಾಕಲ್ಲಿ ಇರ್ತಾರೆ. ಯಾವತ್ತಾದರೂ ಅನಿಸಿದೆಯಾ ನೀವು ಅವ್ರ ಮಧ್ಯ ಹೋಗಿ ಅವ್ರ ಜೊತೆ ಮಿಂಗಲ್ ಆಗಿ ಅವ್ರನ್ನ ಫೇಸ್ ಮಾಡೋದು ಕಷ್ಟ ಆಗುತ್ತೆ ಅಂತ? ಜಸ್ಟ್ ಇಮ್ಯಾಜಿನ್ ನಿಮ್ಮ ಫಸ್ಟ್ ಡೇ ಆಫ್ ಕೋಡಿಂಗ್ ಕ್ಲಾಸ್ ಹೇಗಿರುತ್ತೆ ಅಂತ. ಏನು ಅರ್ಥ ಆಗಲ್ಲ, ಅಲ್ಲಿ ಏನು ನಡೀತಿದೆ ಅಂತ ಗೊತ್ತಿಲ್ಲ, ಅದೇನು ಅವ್ರು ಯಾಕೆ ಹಾಗೆ ಹೇಳ್ತಿದ್ದಾರೆ, ಅದು ಯಾಕೆ ಹಾಗೆ ಮಾಡಬೇಕು. ಇದೊಂದು ಡಿಫಾಲ್ಟ್ ಥಿಂಗ್ ಎಲ್ರಿಗೂ. ಬಟ್ ಸ್ವಲ್ಪ ಕೂಡ ಟೆನ್ಷನ್ ಮಾಡ್ಕೋಬೇಡಿ. ಸೊ ನಿಮಗೋಸ್ಕರನೇ ಅಂದರೆ ಯಾರ್ಯಾರು ಬ್ರ್ಯಾಂಚ್ ಚೇಂಜ್ ಮಾಡಿದ್ದೀರಾ ಹಾಗೆ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ಗೋಸ್ಕರ ಅಂತಲೇ ಈ ಒಂದು ಸ್ಪೆಷಲಿ ಡಿಸೈನ್ಡ್ 45 ಡೇ ಸ್ಕಿಲ್ ಅಪ್ ಪ್ರೋಗ್ರಾಮ್ನ ರೆಡಿ ಮಾಡಿದ್ದೀವಿ. ಕಂಪ್ಲೀಟ್ಲಿ 45 ಡೇಸ್ ಆನ್ಲೈನ್ ಕೋರ್ಸ್ ಆಗಿರುತ್ತೆ. ಒನ್ಸ್ ನೀವು ಈ 45 ಡೇಸ್ ಆನ್ಲೈನ್ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ಮೇಲೆ ನಿಮಗೆ ಒಂದು ಕಂಪ್ಲೀಷನ್ ಸರ್ಟಿಫಿಕೇಟ್ ಸಿಗುತ್ತೆ. ಅದನ್ನು ನೀವು ನಿಮ್ಮ ರೆಸ್ಯೂಮಲ್ಲಿ ಆ್ಯಡ್ ಅಪ್ ಮಾಡ್ಕೋಬೋದು. ಸೊ ಇಟ್ ಗಿವ್ಸ್ ಎಕ್ಸ್ಟ್ರಾ ವೆಯ್ಟೇಜ್ ನೀವು ನಿಮ್ಮ ಪ್ಲೇಸ್ಮೆಂಟ್ಸ್ಗೆ ಹೋಗಬೇಕಾದ್ರೆ. ಓಕೆನಾ? ಆಲ್ರೆಡಿ ಎಲ್ಲರೂ ಕನ್ಫ್ಯೂಸ್ ಆಗಿದ್ದೀರಾ ಅಂತ ನನಗೆ ಗೊತ್ತು. ಬಟ್ ನಿಮ್ಮನ್ನು ಕಾನ್ಫಿಡೆಂಟ್ ಮಾಡೋದೇ ನಮ್ಮ ಒಂದು ಗೋಲ್. ಸೊ ಈ ಒಂದು 45 ಡೇಸಲ್ಲಿ ನಮ್ಮ ಒಂದು ಮಿಷನ್ ಏನಂದರೆ ನಿಮ್ಮನ್ನು ಕಂಪ್ಲೀಟಾಗಿ CS ಫೌಂಡೇಶನ್ಸ್ ಏನಿದೆ ಅಷ್ಟನ್ನು ನಿಮಗೆ ಹೇಳ್ಕೊಡೋದು. ಸೊ ಇಟ್ ಇನ್ಕ್ಲೂಡ್ಸ್ C ಪ್ರೋಗ್ರಾಮಿಂಗ್, ಡೇಟಾ ಸ್ಟ್ರಕ್ಚರ್ಸ್, ಪ್ರಾಬ್ಲಮ್ ಸಾಲ್ವಿಂಗ್, ವೆಬ್ ಡೆವಲಪ್ಮೆಂಟ್, ಹಾಗೆ ಇನ್ನೂ ತುಂಬ ಇರುತ್ತೆ ನಮ್ಮ ಒಂದು 45 ಡೇಸ್ ಪ್ರೋಗ್ರಾಮಲ್ಲಿ. ಹೌದು, ಇಷ್ಟನ್ನು ಜಸ್ಟ್ 45 ಡೇಸಲ್ಲೇ ಕವರ್ ಮಾಡ್ತೀವಿ. ಇದೊಂಥರ ಕ್ರ್ಯಾಶ್ ಕೋರ್ಸ್ ಅಲ್ಲ, ನಿಮ್ಮ ಒಂದು ಕೆರಿಯರ್ನ ರೀಸೆಟ್ ಮಾಡೋ ಬಟನ್ ಅಂತ ಅಂದ್ಕೊಳ್ಳಿ. ಸೊ ಎಕ್ಸ್ಕ್ಲೂಸಿವ್ಲಿ ಫಾರ್ ನಮ್ಮ ಡಿಪ್ಲೊಮಾ ಸ್ಟೂಡೆಂಟ್ಸ್. ಏನಕ್ಕೆ ಜಾಯ್ನ್ ಆಗಬೇಕು ಈ ಒಂದು ಪ್ರೋಗ್ರಾಮ್ನ ಅಂತ ನಾನು ಫಸ್ಟ್ ಹೇಳ್ತೀನಿ. ಸೊ ಕಾಮನ್ ಪ್ರಾಬ್ಲಮ್ಸ್ ಏನಂದರೆ ಆಲ್ರೆಡಿ ನೀವು ಫಸ್ಟ್ ಇಯರ್ ಆಫ್ ಇಂಜಿನಿಯರಿಂಗ್ನ ಮಿಸ್ ಮಾಡಿರ್ತೀರ. ಅದರಲ್ಲಿ ನಾರ್ಮಲ್ CS ಸ್ಟೂಡೆಂಟ್ಸ್ ಅಂದರೆ ರೆಗ್ಯುಲರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ C ಪ್ರೋಗ್ರಾಮಿಂಗ್, C++, ಈ ರೀತಿ ಒಂದಷ್ಟು ಕೋರ್ ಸ್ಕಿಲ್ಸ್ನ ಕಲ್ತ್ಬಿಟ್ಟಿರ್ತಾರೆ. ನೀವು ಅದನ್ನು ಮಿಸ್ ಮಾಡ್ಕೋತೀರ. ಎಸ್ಪೆಷಲಿ ಚೇಂಜ್ ಆಫ್ ಬ್ರಾಂಚ್ ಸ್ಟೂಡೆಂಟ್ಸ್, ನಿಮಗೆ ಕಂಪ್ಯೂಟರ್ ಸೈನ್ಸ್ ಬಗ್ಗೆನೇ ಗೊತ್ತಿರಲ್ಲ. ಸೊ ಡಿಪ್ಲೊಮಾ CSC ಸ್ಟೂಡೆಂಟ್ಸ್ ಆದರೆ ಅವರಾದರೂ 3 ಇಯರ್ಸ್ ಆಫ್ ಡಿಪ್ಲೊಮಾ ಮಾಡಿರ್ತಾರೆ, ಅವ್ರಿಗೊಂದಷ್ಟು ಐಡಿಯಾ ಇರುತ್ತೆ. ಬಟ್ ನಿಮಗೆ ಯು ವಿಲ್ ಬಿ ಬ್ಲ್ಯಾಂಕ್. ಓಕೆನಾ? ಸೊ ಒಂದು ಈ ಪ್ರೋಗ್ರಾಮ್ನ ಜಾಯ್ನ್ ಆದರೆ ಯು ವಿಲ್ ಬಿ ಬ್ರಿಡ್ಜಿಂಗ್ ದ ಗ್ಯಾಪ್. ನಾನು ನಿಮಗೂ ಮತ್ತು ರೆಗ್ಯುಲರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೂ ಯಾವುದೇ ರೀತಿ ಗ್ಯಾಪ್ ಇರಲ್ಲ. ಇನ್ಫ್ಯಾಕ್ಟ್ ನೀವೇ ಅವ್ರಿಗಿಂತ ಒಂದು ಪೊಸಿಷನ್ ಸ್ಟ್ರಾಂಗಲ್ಲಿರ್ತೀರ. ಡೈಲಿ ಲೈವ್ ಕ್ಲಾಸಸ್ ಇರುತ್ತೆ. ನೆಕ್ಸ್ಟ್ ಥಿಂಗ್, ನೀವು ಈ ಪ್ರೋಗ್ರಾಮಿಂದ ಏನೇನು ಕಲಿತೀರಾ ಅಂದರೆ ಪ್ರೋಗ್ರಾಮಿಂಗ್ ಫಂಡಮೆಂಟಲ್ಸ್. ಫಂಡಮೆಂಟಲ್ಸ್ ಆಫ್ ಪ್ರೋಗ್ರಾಮಿಂಗ್ ಯಾವ ರೀತಿ ಇರುತ್ತೆ, ಹೇಗೆ ಕೋಡಿಂಗ್ನ ಮಾಡೋದು ಅನ್ನೋದನ್ನ ಬೇಸಿಕ್ ಪ್ರೋಗ್ರಾಮಿಂಗ್ಸ್ನ ಹೇಳ್ಕೊಡ್ತೀವಿ. ಅದ್ರ ಜೊತೆ C ಪ್ರೋಗ್ರಾಮಿಂಗ್, ಇದು ಅಷ್ಟೇ ಫ್ರಮ್ ಬೇಸಿಕ್ಸ್ ಟು ಅಡ್ವಾನ್ಸ್. C ಪ್ರೋಗ್ರಾಮಿಂಗ್ ಸಿಂಟ್ಯಾಕ್ಸಿಂದ ಹಿಡಿದು ಒಂದು ಸಿಂಪಲ್ ಡೇಟಾ ಸ್ಟ್ರಕ್ಚರ್ಸ್ವರೆಗೂ ಹೇಗಿರುತ್ತೆ ಅಂತ ನಿಮ್ಮನ್ನ ಕಂಪ್ಲೀಟಾಗಿ ಇಂಜಿನಿಯರಿಂಗ್ಗೆ ರೆಡಿ ಮಾಡ್ತೀವಿ. ಅದ್ರ ಜೊತೆ ಬೇಸಿಕ್ಸ್ ಆಫ್ ವೆಬ್ ಡೆವಲಪ್ಮೆಂಟ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್. ಇಂಜಿನಿಯರಿಂಗಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನೋದು ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ಅದನ್ನ ಇನ್ಫ್ಯಾಕ್ಟ್ ರೆಗ್ಯುಲರ್ ಡಿಪ್ಲೊಮಾ CSC ಸ್ಟೂಡೆಂಟ್ಸು ಮಿಸ್ ಮಾಡ್ಕೊಂಡಿರ್ತಾರೆ. ಇದಿಷ್ಟನ್ನು 45 ಡೇಸಲ್ಲಿ ಕವರ್ ಮಾಡ್ತೀವಿ. 6 ವೀಕ್ಸ್ ಆಫ್ ನಾನ್ ಸ್ಟಾಪ್ ಲರ್ನಿಂಗ್. ಎಲ್ಲನೂ ಇದೇ ತಿಂಗಳು, ವಿಚ್ ಮೀನ್ಸ್ ಜುಲೈಯಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ನಿಮ್ಮ ಒಂದು ಅಲಾಟ್ಮೆಂಟ್ ಪ್ರೊಸೀಜರ್ಸ್ ಎಲ್ಲ ಆದಮೇಲೆ ಬಿಫೋರ್ ಯು ಜಾಯಿನ್ ದ ಕಾಲೇಜ್ ನಿಮ್ಮನ್ನು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿ ನಿಮ್ಮನ್ನ ಇಂಜಿನಿಯರಿಂಗ್ಗೆ ರೆಡಿಯಾಗಿ ಮಾಡ್ತೀವಿ. ಸೊ ನಮ್ಮ ಒಂದು ಗೋಲ್ ಏನಂದರೆ ನಿಮ್ಮನ್ನು ಒಂದು ಇಂಜಿನಿಯರಿಂಗ್ಗೆ ಕಾನ್ಫಿಡೆಂಟ್ ಡಿಪ್ಲೊಮಾ ಸ್ಟೂಡೆಂಟ್ ಆಗಿ ಕಳಿಸೋದು.
ಇಂಜಿನಿಯರಿಂಗ್ಗೆ ಏನೇನು ಬೇಕು, ನೀವೇನೇನು ಕಲ್ತಿರ್ಬೇಕು ಅದಷ್ಟು ನಿಮ್ಮನ್ನು ರೆಡಿ ಮಾಡಿ ಕಳಿಸ್ತೀವಿ. ಸೊ ಈ ಒಂದು ಕರಿಕ್ಯುಲಮ್ನ ನನ್ನ ಡಿಪ್ಲೊಮಾ ಫ್ರೆಂಡ್ಸ್, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಬ್ರಾಂಚ್ ಚೇಂಜ್ ಮಾಡಿರೋ ಸ್ಟೂಡೆಂಟ್ಸ್ ಹತ್ರ ಒಂದಷ್ಟು ಡಿಸ್ಕಸ್ ಮಾಡಿ, ಅವರೆಲ್ಲ ಏನೇನು ಪ್ರಾಬ್ಲಮ್ನ ಫೇಸ್ ಮಾಡಿದ್ರು ಅನ್ನೋದನ್ನ ಕಲೆಕ್ಟ್ ಮಾಡಿ, ನಿಮಗೆ ಹೇಗೆ ರೆಡಿ ಮಾಡಬೇಕು ಅನ್ನೋದನ್ನ ಈ ಒಂದು ಕರಿಕ್ಯುಲಮಲ್ಲಿ ರೆಡಿ ಮಾಡಿದ್ದೀವಿ. ಸೊ ಮಿಸ್ ಮಾಡದೆ ಜಾಯ್ನ್ ಆಗಿ. ಸೊ ನಿಮಗೆ ಏನೇನು ಬೆನಿಫಿಟ್ ಸಿಗುತ್ತೆ ಜಾಯ್ನ್ ಆಗೋದ್ರಿಂದ ಅಂದರೆ, ಫಸ್ಟ್ ಥಿಂಗ್ ಆಲ್ರೆಡಿ ಹೇಳಿದ್ದೆ, ಯು ವಿಲ್ ಗೆಟ್ ಅ ಸರ್ಟಿಫಿಕೇಟ್. ಆ ಸರ್ಟಿಫಿಕೇಟ್ನ ನೀವು ನಿಮ್ಮ ರೆಸ್ಯೂಮಲ್ಲಿ ಆ್ಯಡ್ ಆನ್ ಮಾಡ್ಕೋಬೋದು. ಅದ್ರ ಜೊತೆ ಡೈಲಿ ಲೈವ್ ಸೆಷನ್ಸ್ ಇರುತ್ತೆ. ಸೊ ಲೈವಲ್ಲೇ ಕ್ಲಾಸಸ್ ನಡೆಯುತ್ತೆ. ಡೈಲಿ ಲೈವ್ ಸೆಷನ್ಸ್ ಇರುತ್ತೆ, ಆಕ್ಟಿವಿಟೀಸ್, ಕ್ವಿಝಸ್, ಅಸೈನ್ಮೆಂಟ್, ಪ್ರಾಜೆಕ್ಟ್, ಈ ರೀತಿ ತುಂಬ ಇಂಟ್ರಾಕ್ಟಿವ್ ಸೆಷನ್ಸ್ ಇರುತ್ತೆ. ಸೊ ನಿಮಗೆ ಒನ್ ಡೌಟ್ ಸಾಲ್ವಿಂಗ್, ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನಾವು ಸಾಲ್ವ್ ಮಾಡ್ತೀವಿ. ಈ ಒಂದು ಪ್ರೋಗ್ರಾಮ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ಗಾಗಿ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಇನ್ನೂ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಗ್ರೂಪಲ್ಲಿರಿ, ಅದರಲ್ಲಿ ನಿಮಗೆ ಎಂಟೈರ್ ಇನ್ಫಾರ್ಮೇಷನ್ಸ್ನ ಪ್ರೊವೈಡ್ ಮಾಡ್ತೀವಿ. ಯಾವ ರೀತಿ ಜಾಯ್ನ್ ಆಗೋದು, ಪ್ರೋಗ್ರಾಮ್ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ, ಕ್ಲಾಸಸ್ಗೆ ಯಾವ ರೀತಿ ಅಟೆಂಡ್ ಮಾಡೋದು ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ನಮ್ಮ ವಾಟ್ಸಪ್ ಚಾನಲಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ಚಾಯ್ಸ್ 2. ಚಾಯ್ಸ್ 2 ಏನು ಹೇಳುತ್ತೆ ಅಂದರೆ, ವಿಲ್ ಅಪ್ಗ್ರೇಡ್ ಆ್ಯಂಡ್ ಟ್ರೈ, ವಿಚ್ ಮೀನ್ಸ್, ಸೊ ನಿಮಗೆ ಯಾವ ಕಾಲೇಜಲ್ಲಿ ಅಲಾಟ್ ಆಗಿರುತ್ತೆ ಆ ಒಂದು ಸೀಟ್ನ ಹೋಲ್ಡಲ್ಲಿ ಇಟ್ಕೊಂಡು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಸೊ ಯಾರ್ಯಾರು ಈ ಆಪ್ಷನ್ಸ್ನ ಸೆಲೆಕ್ಟ್ ಮಾಡಬೇಕು ಅಂದರೆ, ಸೊ ನನಗೆ ಆಲ್ರೆಡಿ ಏನು ಸೀಟ್ ಸಿಕ್ಕಿದೆ ಅದು ಓಕೆ ಇದೆ, ನಾನು ಫೀಸ್ನ ಪೇ ಮಾಡಿ ಇನ್ನೊಂದು ಸಲ ಯಾವುದಾದ್ರೂ ಬೆಟರ್ ಕಾಲೇಜಲ್ಲಿ ಸೀಟ್ ಸಿಗುತ್ತಾ ಅಂತ ಟ್ರೈ ಮಾಡ್ತೀನಿ ಅನ್ನೋರು ಮಾತ್ರ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿ. ಮೋರ್ ಟೈಮ್ ಐಲ್ ರಿಪೀಟ್, ಸೀಟ್ ಓಕೆ ಇದೆ ನನಗೆ, ಫೀಸ್ ಪೇ ಮಾಡಿ ವೆಯ್ಟ್ ಮಾಡ್ತೀನಿ, ಸೆಕೆಂಡ್ ರೌಂಡಲ್ಲಿ ಇನ್ನು ಯಾವುದಾದ್ರೂ ಬೆಟರ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರೆ ಆ ಕಾಲೇಜ್ಗೆ ಹೋಗ್ತೀನಿ, ಇಲ್ಲ ಅಂದರೆ ಫಸ್ಟ್ ರೌಂಡಲ್ಲಿ ಯಾವ ಸೀಟ್ ನನಗೆ ಅಲಾಟ್ ಆಗಿರುತ್ತೆ ಅದೇ ಕಾಲೇಜ್ಗೆ ಹೋಗಿ ಜಾಯ್ನ್ ಆಗ್ತೀನಿ. ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಯಾವ್ದಾದ್ರು ಇನ್ನೂ ಚೆನ್ನಾಗಿರೋವಂಥ ಕಾಲೇಜ್ ಸಿಕ್ಕಿದ್ರೆ ಆ ಸೀಟು ನಿಮಗೆ ಕನ್ಫರ್ಮ್ ಆಗಿಬಿಡುತ್ತೆ. ಇಲ್ಲ ಅಂದರೆ ಫಸ್ಟ್ ರೌಂಡಲ್ಲಿ ಯಾವ ಸೀಟ್ ನಿಮ್ಗೆ ಅಲಾಟ್ ಆಗಿರುತ್ತೆ ಅದೇ ಉಳ್ಕೊಳ್ಳುತ್ತೆ, ನಿಮಗೆ ಚಾಯ್ಸ್ ಇರೋದಿಲ್ಲ. ಸೊ ನಿಮಗೆ ಸೆಕೆಂಡ್ ರೌಂಡಲ್ಲಿ ಯಾವುದಾದ್ರೂ ಒಂದು ಕಾಲೇಜಲ್ಲಿ ಸೀಟ್ ಸಿಕ್ಕಿದ ಮೇಲೆ ನನಗೆ ಮತ್ತೆ ಫಸ್ಟ್ ರೌಂಡು ಓಲ್ಡ್ ಸೀಟ್ ಏನಿತ್ತು ಅದೇ ಬೇಕು ಅಂದರೆ ನಿಮಗೆ ಕೊಡಲ್ಲ. ಸೆಕೆಂಡ್ ರೌಂಡಲ್ಲಿ ಯಾವುದು ನಿಮಗೆ ಸೀಟ್ ಸಿಗಲಿಲ್ಲ ಅಂದರೆ ಮಾತ್ರ ಅದೇ ಕಾಲೇಜ್ ಉಳ್ಕೊಳ್ಳುತ್ತೆ, ಇಲ್ಲ ಅಂದರೆ ಹೊಸ ಕಾಲೇಜ್ಗೆ ನಿಮಗೆ ಅಲಾಟ್ ಆಗಿಬಿಡುತ್ತೆ. ಒನ್ಸ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಬೇರೆ ಕಾಲೇಜಲ್ಲಿ ಸೀಟ್ ಸಿಕ್ಕಿದ ಮೇಲೆ ನಿಮಗೆ ಮತ್ತೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರುತ್ತಲ್ಲ ಅದೇ ಸೀಟ್ ಬೇಕು ಅಂದರೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಯಾವ ಸೀಟ್ ಸಿಗುತ್ತೆ ಅದಕ್ಕೆ ಕಣ್ಮುಚ್ಕೊಂಡು ನೀವು ಜಾಯ್ನ್ ಆಗಲೇಬೇಕು, ನಿಮಗೆ ಬೇರೆ ಆಪ್ಷನ್ಸ್ ಇಲ್ಲ. ಯು ಕ್ಯಾನಾಟ್ ಕ್ಯಾನ್ಸಲ್ ದ ಸೀಟ್, ಬೇರೆ ಏನೂ ಮಾಡೋಕ್ಕಾಗಲ್ಲ. ಯಾವ ಕಾಲೇಜಲ್ಲಿ ಫಸ್ಟ್ ರೌಂಡ್ ಅಲಾಟ್ ಆಗಿರುತ್ತೆ ಅದಕ್ಕೆ ಜಾಯ್ನ್ ಆಗಬೇಕು, ಇಲ್ಲ ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜ್ ಅಲಾಟ್ ಆಗುತ್ತೆ ಅದಕ್ಕೆ ಜಾಯ್ನ್ ಆಗ್ತೀರಾ. ಸಪೋಸ್ ಇದು ಒಂದು ನಿಮ್ಮ ಸ್ಯಾಂಪಲ್ ಆಪ್ಷನ್ ಎಂಟ್ರಿ ಅಂತ ಇಟ್ಕೊಳ್ಳಿ. ಅದರಲ್ಲಿ ನಿಮಗೆ 6th ಪ್ರಿಯಾರಿಟಿಲಿರುವಂಥ ಕಾಲೇಜ್ ಸಿಗುತ್ತೆ. ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್, ಇಲ್ಲಿ BMS AIML ಅಲ್ಲಿ ಸೀಟ್ ಸಿಗುತ್ತೆ. ಇದಾದಮೇಲೆ ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ರಿ ಅಂದರೆ, ಆಫ್ಟರ್ ಚಾಯ್ಸ್ 2ನ ಸೆಲೆಕ್ಟ್ ಮಾಡಾದ್ಮೇಲೂ ನೀವು ಫೀಸ್ನ ಪೇ ಮಾಡಬೇಕು. 2ನ ಸೆಲೆಕ್ಟ್ ಮಾಡಿ KEAಗೆ ಫೀಸ್ನ ಪೇ ಮಾಡಿ ಆದಮೇಲೆ ಈ ಒಂದು ಸೀಟ್, ಈ 6th ಪ್ರಿಯಾರಿಟಿಲಿ ಏನಿದೆ ಸೀಟು ನಿಮಗೆ ಪಾರ್ಷಿಯಲಿ ಕನ್ಫರ್ಮ್ ಆಗುತ್ತೆ. ಸೊ ಈ ಕಾಲೇಜು ನಿಮಗೆ ಒಂದು ಪಾರ್ಷಿಯಲಿ ಕನ್ಫರ್ಮ್ ಆಗಿರುತ್ತೆ. ಸೆಕೆಂಡ್ ರೌಂಡಲ್ಲಿ ಯಾವ್ದಾದ್ರು ಬೆಟರ್ ಕಾಲೇಜ್ ಸಿಕ್ಕಿದ್ರೆ ಅದಕ್ಕೆ ಚೇಂಜ್ ಆಗುತ್ತೆ, ಇಲ್ಲ ಅಂದರೆ ಇದೇ ನಿಮ್ಮ ಒಂದು ಕಾಲೇಜ್ ಆಗಿ ಉಳ್ಕೊಳ್ಳುತ್ತೆ. ಸೊ ನಿಮಗೆ ಯಾವುದೋ ಒಂದು ಪ್ರಿಯಾರಿಟಿಲಿ ಅಲಾಟ್ ಆಗಿರುತ್ತೆ, ಅದಕ್ಕಿಂತ ಕೆಳಗಡೆ ಇರುವಂಥ ಆಪ್ಷನ್ಸ್ ಎಲ್ಲ ಡಿಲೀಟ್ ಆಗುತ್ತೆ. ಇದನ್ನ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ. ನಿಮಗೆ ಯಾವ ಪ್ರಿಯಾರಿಟಿಲಿ ಅಲಾಟ್ ಆಗಿರುತ್ತೆ ಅದಕ್ಕಿಂತ ಕೆಳಗಡೆ ನೀವು ಯಾವ ಕಾಲೇಜಸ್ನ ಆ್ಯಡ್ ಮಾಡಿರ್ತೀರಾ ಅದಷ್ಟು ಕಂಪ್ಲೀಟ್ ಆಗಿ ಡಿಲೀಟ್ ಆಗಿಬಿಡುತ್ತೆ. ನೀವು ಮತ್ತೆ ಆ ಕಾಲೇಜ್ನ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರೋದಿಲ್ಲ. ನೆಕ್ಸ್ಟ್ ಇದಿಷ್ಟು ಡಿಲೀಟ್ ಆದಮೇಲೆ ರಿಮೈನಿಂಗ್ ಆಗಿರೋದು ನಿಮಗೆ ಅಲಾಟ್ ಆಗಿರುವಂಥ ಕಾಲೇಜಿನ ಮೇಲ್ಗಡೆ ಇರುವಂಥ ಆಪ್ಷನ್ಸು. ಇಲ್ಲಿ 6th ಪ್ರಿಯಾರಿಟಿ ಅಲಾಟ್ ಆಗಿದೆ, ನಿಮಗೆ 1 to 5 ಏನಿದೆ ಪ್ರಿಯಾರಿಟೀಸು ನೀವು ಯಾವುದಾದ್ರು ಆ್ಯಡ್ ಮಾಡಿರ್ತೀರ ಅಷ್ಟು ಕಾಲೇಜಸ್ ಮಾತ್ರ ಅವೈಲಬಲ್ ಇರುತ್ತೆ. ಸೊ ಇದರಲ್ಲಿ ನೀವು ಏನಾದರೂ ಸಪೋಸ್ ಪ್ರಿಯಾರಿಟೀಸ್ನ ಚೇಂಜ್ ಮಾಡೋದಾಗಿದ್ರೆ ಮಾಡ್ಬೋದು. ಸೊ ಇಲ್ಲಿ 4th ಪ್ರಿಯಾರಿಟಿ ಇರೋದನ್ನ 3rd ಕೊಟ್ಟೆ, ಅದಾದಮೇಲೆ 2nd, ಈ ರೀತಿ ಪ್ರಿಯಾರಿಟೀಸ್ನ ಚೇಂಜ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಯಾವುದಾದ್ರೂ ಕಾಲೇಜ್ನ ಬೇಡ ಅಂದರೆ ಅದನ್ನು ನೀವು ರಿಮೂವ್ ಮಾಡ್ಬೋದು. ಓಕೆನಾ. ನಿಮಗೆ ಚಾಯ್ಸ್ 2 ಅಲ್ಲೂ ಅಷ್ಟೇ, ಸೆಕೆಂಡ್ ರೌಂಡಲ್ಲಿ ಯಾವುದಾದ್ರೂ ಸೀಟ್ ಸಿಕ್ಕಿದ್ರೆ ನೀವು ಕಂಪಲ್ಸರಿ ಅದಕ್ಕೆ ಜಾಯಿನ್ ಆಗಲೇಬೇಕಾಗಿರುತ್ತೆ.
ಇದರಲ್ಲಿ ಸೊ ಇಷ್ಟು 4 ಕಾಲೇಜಸಲ್ಲಿ ನಿಮಗೆ ಯಾವುದೇ ಸೀಟ್ ಸಿಗಲಿಲ್ಲ ಅಂದರೆ ಫಸ್ಟ್ ರೌಂಡಲ್ಲಿ ಯಾವ ಸೀಟ್ ಅಲಾಟ್ ಆಗಿರುತ್ತಲ್ಲ ಅದೇ ನಿಮಗೆ ಕನ್ಫರ್ಮ್ ಆಗಿಬಿಡುತ್ತೆ. ಸೊ ನಿಮಗೆ ಫೀಸ್ ರೀಫಂಡ್ ಆ ರೀತಿ ಏನೂ ಇರೋದಿಲ್ಲ. ಚಾಯ್ಸ್ 2 ಅಲ್ಲಿ ಸೊ ಸೆಕೆಂಡ್ ರೌಂಡಲ್ಲಿ ಯಾವುದಾದ್ರೂ ಒಂದು ಬೇರೆ ಕಾಲೇಜ್ ಸಿಕ್ಕಿದ್ರೆ ಆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ತೀರಾ. ಇಲ್ಲ ಅಂದರೆ ಸೊ ಫಸ್ಟ್ ರೌಂಡಲ್ಲಿ ಯಾವ ಕಾಲೇಜ್ ಅಲಾಟ್ ಆಗಿತ್ತೋ ಅಲ್ಲಿಗೆ ಹೋಗಿ ಅಡ್ಮಿಷನ್ ಆಗಬೇಕಾಗತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಚಾಯ್ಸ್ 2ನ ಸೆಲೆಕ್ಟ್ ಮಾಡೋರಿಗೆ ಏನಂದರೆ, ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ಮೇಲೆ ಕಂಪಲ್ಸರಿ ಹೋಗಿ ಫೀಸ್ನ ಪೇ ಮಾಡಬೇಕಾಗುತ್ತೆ. ನೀವೇನಾದರೂ ಫೀಸ್ನ ಪೇ ಮಾಡಿಲ್ಲ ಅಂದರೆ ನಿಮಗೂ ಅಷ್ಟೇ ಈ ಸೀಟ್ ಏನು ಅಲಾಟ್ ಆಗಿರುತ್ತಲ್ಲ ಅದು ಕ್ಯಾನ್ಸಲ್ ಆಗಿಬಿಡುತ್ತೆ. ಓಕೆನಾ, ಮರಿದೇನೆ ಆ ಒಂದು ಟೈಮ್ ಲೈನ್ ಏನು ಕೊಟ್ಟಿರ್ತಾರೆ ಆ ಟೈಮ್ ಲೈನಲ್ಲಿ ಕಂಪಲ್ಸರಿ KEAಗೆ ಫೀಸ್ನ ಪೇ ಮಾಡಬೇಕು. ಇನ್ ಕೇಸ್ ನೀವೇನಾದರೂ ಫೀಸ್ನ ಪೇ ಮಾಡೋಕ್ಕೆ ಫೇಲ್ ಆದ್ರಿ ಅಂದರೆ ನಿಮಗೆ ಆ ಸೀಟು ಸಿಗೋದಿಲ್ಲ, ಇಟ್ ವಿಲ್ ಬಿ ಕ್ಯಾನ್ಸಲ್ಡ್. ಚಾಯ್ಸ್ 2ನೂ ಅಷ್ಟೇ ಸೆಲೆಕ್ಟ್ ಮಾಡೋಕ್ಕೂ ಮುಂಚೆ ಥಿಂಕ್ ಮಾಡಿ. ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ಮೇಲೆ ಕಂಪಲ್ಸರಿ ನೀವು ಫೀಸ್ನ ಪೇ ಮಾಡಲೇಬೇಕಾಗತ್ತೆ. ಇನ್ ಕೇಸ್ ನೀವು ಪೇ ಮಾಡಲಿಲ್ಲ ಅಂದರೆ ದಟ್ ಸೀಟ್ ವಿಲ್ ಬಿ ಕ್ಯಾನ್ಸಲ್ಡ್. So this will be choice 2. Next, let's move on to the choice 1. Most of the students choice 1 select ಮಾಡೋದು. Choice 1 ಅಷ್ಟೇ, it's very simple. I'm happy with the allotted college, I'll join to the same college. ಸೊ ನಿಮಗೆ ಸೀಟ್ ಇಷ್ಟ ಆಗಿದೆ, ಫೀಸ್ನ ಪೇ ಮಾಡಿ ಅದಾದಮೇಲೆ ನೀವು ಕಾಲೇಜ್ಗೆ ಹೋಗಿ ಜಾಯ್ನ್ ಆಗ್ತೀರಾ. ಇನ್ನೊಂದು ನೆಕ್ಸ್ಟ್ ರೌಂಡ್ಸಲ್ಲಿ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಏನು ಫರ್ದರ್ ರೌಂಡ್ಸ್ ಇರುತ್ತಲ್ಲ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ನಾನು ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ನಿಮಗೆ ಸೀಟ್ ಇಷ್ಟ ಆಗಿದೆ, ಫಸ್ಟ್ KEAಗೆ ಫೀಸ್ನ ಪೇ ಮಾಡಿ ಅದಾದಮೇಲೆ ಅಲಾಟ್ಮೆಂಟ್ ಕಾಪಿನ ಡೌನ್ಲೋಡ್ ಮಾಡಿಕೊಂಡು ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ತೀರಾ. ಓಕೆನಾ, ನೀವು ಚಾಯ್ಸ್ 1ನ ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಯಾವುದೇ ರೀತಿಯಾದಂಥ ಫರ್ದರ್ ರೌಂಡ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಚಾಯ್ಸ್ 1ನ ಸೆಲೆಕ್ಟ್ ಮಾಡಿ KEAಗೆ ಫೀಸ್ ಪೇ ಮಾಡ್ತೀರಾ, ಅದಾದಮೇಲೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ತೀರಾ. ಓಕೆನಾ, ಸೊ ಚಾಯ್ಸ್ 1ನ ಸೆಲೆಕ್ಟ್ ಮಾಡಿದ್ಮೇಲೂ ಅಷ್ಟೇ ನೀವು ಕಂಪಲ್ಸರಿ KEAಗೆ ಆ ಫೀಸ್ನ ಪೇ ಮಾಡಬೇಕು. ಆ ಟೈಮ್ ಲೈನ್ ಏನು ಕೊಟ್ಟಿರ್ತಾರೆ ಅದರಲ್ಲಿ ಏನಾದರೂ ನೀವು ಫೀಸ್ನ ಪೇ ಮಾಡಲಿಲ್ಲ, ಫೀಸ್ ಪೇ ಮಾಡೋದು ಮರ್ತೋದ್ರಿ, ಆಗಲಿಲ್ಲ, ಏನೇ ಇಶ್ಯೂಸ್ ಆಯಿತು ಅಂದ್ರೂ ಆ ಸೀಟ್ಗೆ ಯಾವುದೇ ರೀತಿಯಾದಂಥ ಗ್ಯಾರಂಟಿ ಇರೋದಿಲ್ಲ, ಸೀಟು ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಚಾಯ್ಸ್ 1, ಚಾಯ್ಸ್ 2 ಸೆಲೆಕ್ಟ್ ಮಾಡೋರಿಗೆ ಇಂಪಾರ್ಟೆಂಟ್ ಥಿಂಗ್, ನೀವು ಚಾಯ್ಸಸ್ನ ಸೆಲೆಕ್ಟ್ ಮಾಡಿದ್ಮೇಲೆ ಕಂಪಲ್ಸರಿ ಹೋಗಿ ಫೀಸ್ನ ಪೇ ಮಾಡಬೇಕು. ಏನಾದರೂ ಫೀಸ್ ಪೇ ಮಾಡೋದನ್ನ ಮರ್ತ್ರಿ ಅಂದರೆ ಅಥವಾ ಫೀಸ್ನ ಪೇ ಮಾಡಲಿಲ್ಲ ಅಂದರೆ ನಿಮಗೆ ಅಲಾಟ್ ಆಗಿರುವಂಥ ಸೀಟು ಕ್ಯಾನ್ಸಲ್ ಆಗುತ್ತೆ. ಓಕೆನಾ, ಸೊ ಅಲಾಟ್ ಆಗಿರೋಂಥ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಚಾಯ್ಸ್ 1ನ ಸೆಲೆಕ್ಟ್ ಮಾಡಿಕೊಂಡ್ರು ಅಷ್ಟೇ ಅವರು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗೋದಕ್ಕೂ ಸಹ ಟೈಮ್ ಕೊಡ್ತಾರೆ. ನೀವು ಆ ಟೈಮ್ ಒಳಗಡೆನೆ ಹೋಗಿ ಕಾಲೇಜ್ಗೂ ಅಡ್ಮಿಷನ್ ಆಗಬೇಕು. ನೀವೇನಾದರೂ KEAಗೆ ಫೀಸ್ನ ಪೇ ಮಾಡಿ ಕಾಲೇಜಲ್ಲಿ ಹೋಗಿ ಅಡ್ಮಿಷನ್ ಆಗಲಿಲ್ಲ ಅಂದರೂ ಸಹ ನಿಮ್ಮ ಸೀಟು ಕ್ಯಾನ್ಸಲ್ ಆಗುತ್ತೆ. ಓಕೆನಾ, ಇದರನ್ನ ಒಂದು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. KEAಗೆ ಫೀಸ್ನ ಪೇ ಮಾಡಿದ್ಮೇಲೂ ನೀವು ಕಾಲೇಜಲ್ಲಿ ಹೋಗಿ ಅಡ್ಮಿಷನ್ ಆಗಬೇಕು. KEA ಫೀಸ್ ಪೇ ಮಾಡಿ ಅಡ್ಮಿಷನ್ ಆಗಲಿಲ್ಲ, ನಿಧಾನಕ್ಕೆ ಅಡ್ಮಿಷನ್ ಆಗೋಣ ಅಂದ್ರೂ ನಿಮ್ಮ ಸೀಟು ಕ್ಯಾನ್ಸಲ್ ಆಗಿಬಿಡುತ್ತೆ. ಓಕೆನಾ, ಸೊ ಜಸ್ಟ್ ಫಾರ್ ಎಕ್ಸಾಂಪಲ್ ಇದು ನಿಮ್ಮ ಆಪ್ಷನ್ ಎಂಟ್ರಿ ಆಗಿತ್ತು ಅಂದ್ಕೊಳ್ಳಿ. ಅದರಲ್ಲಿ ನಿಮಗೆ 5th ಪ್ರಿಯಾರಿಟಿ ಇಟ್ ಇಸ್ ದಯಾನಂದ್ ಸಾಗರಲ್ಲಿ ಸೀಟ್ ಸಿಗುತ್ತೆ. ಸೊ ನೀವೇನು ಮಾಡ್ತೀರಾ, ಫಸ್ಟು KEAಗೆ ಫೀಸ್ನ ಪೇ ಮಾಡಿ. ಬಿಫೋರ್ ದಟ್ KE ಅವರು ಒಂದು ಲಿಂಕ್ನ ಬಿಡ್ತಾರೆ, ಅದರಲ್ಲಿ ಬ್ಯಾಂಕ್ದು ಚಲನ್ನ ಡೌನ್ಲೋಡ್ ಮಾಡಿಕೊಂಡು ಆ ಚಲನ್ ಮುಖಾಂತರ ಅವ್ರಿಗೆ ಫೀಸ್ನ ಪೇ ಮಾಡ್ತೀರಿ. ಆಫ್ಟರ್ ದಟ್ ಫೀಸ್ನ ಪೇ ಮಾಡಿ 1, 2, 3 hours ಆದಮೇಲೆ ಮತ್ತೆ ಅದೇ ವೆಬ್ಸೈಟ್ಗೆ ಬಂದು ಅಲಾಟ್ಮೆಂಟ್ ಕಾಪಿನ ಡೌನ್ಲೋಡ್ ಮಾಡ್ಕೋತೀರ. ಫ್ರೆಂಡ್ಸ್, ಅಡ್ಮಿಷನ್ ಆರ್ಡರ್ ಅಂತ ಹೇಳ್ತೀವಿ. ಸೊ ಆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡಬೇಕು. ಸೊ ಏನು ಮಾಡಬೇಕು, ಚಾಯ್ಸ್ 1ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ KEA ವೆಬ್ಸೈಟಲ್ಲಿ ಚಲನ್ನ ಡೌನ್ಲೋಡ್ ಮಾಡಿಕೊಂಡು ಆ ಚಲನ್ ಹೋಗಿ ಬ್ಯಾಂಕಲ್ಲಿ ಫೀಸ್ ಪೇ ಮಾಡಿ ವಾಪಸ್ KEA ವೆಬ್ಸೈಟ್ಗೆ ಬಂದು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡಬೇಕು. ಒನ್ಸ್ ಈ ಚಾಯ್ಸ್ 1 ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಸೊ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಬ್ಯಾಂಕಲ್ಲಿ ಹೋಗಿ ಯಾವ ರೀತಿ ಫೀಸ್ ಪೇ ಮಾಡೋದು, ಫೀಸ್ ಪೇ ಮಾಡಿದ್ಮೇಲೆ ಅಡ್ಮಿಷನ್ ಆರ್ಡರ್ನ ಹೇಗೆ ಡೌನ್ಲೋಡ್ ಮಾಡೋದು, ಕಾಲೇಜ್ಗೆ ಯಾವ ರೀತಿ ಹೋಗಬೇಕು, ಏನೇನು ಡಾಕ್ಯುಮೆಂಟ್ಸ್ ತೊಗೋಬೇಕು ಅನ್ನೋದನ್ನ ನೆಕ್ಸ್ಟ್ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ, ಸೊ ದಟ್ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ದಿಸ್ ಇಸ್ ದ ಚಾಯ್ಸ್ 1. ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿಫೋರ್ ದಟ್ ನೀವು ಚಾಯ್ಸಸ್ನ ರಾಂಗ್ ಆಗಿ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಸೀಟ್ ಮಿಸ್ ಆಗ್ಬೋದು. ಸೊ ಒನ್ಸ್ ಥಿಂಕ್ ಮಾಡಿ, ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ ಆಮೇಲೆ ಚಾಯ್ಸಸ್ನ ಸೆಲೆಕ್ಟ್ ಮಾಡಿ.
ಯಾವುದೇ ಕಾರಣಕ್ಕೂ ರಾಂಗ್ ಚಾಯ್ಸಸ್ನ ಸೆಲೆಕ್ಟ್ ಮಾಡಬೇಡಿ. ಜಸ್ಟ್ ಒಂದು ಚಾಯ್ಸಿಂದ ನಿಮ್ಗೆ ಯಾವುದೋ ಒಂದು ಸಿಕ್ಕಿರೋವಂಥ ಕಾಲೇಜ್ ಮಿಸ್ ಆಗ್ಬೋದು, ಅಥವಾ ಇನ್ನೂ ಬೆಟರ್ ಕಾಲೇಜಸ್ನ ಮಿಸ್ ಮಾಡ್ಕೋಬೋದು. ಸೊ ದಟ್ ಬಿ ಕೇರ್ಫುಲ್ ಆಗಿ ಚಾಯ್ಸಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಚಾಯ್ಸ್ 1 ಮತ್ತು 2ನ ಸೆಲೆಕ್ಟ್ ಮಾಡಿದ್ರೆ ಮರಿದೆ ಅವ್ರು ಏನು ಟೈಮ್ ಕೊಡ್ತಾರೆ ಅಷ್ಟರಲ್ಲೇ ಹೋಗಿ ನೀವು ಫೀಸ್ನ KEA ಫೀಸ್ನ ಪೇ ಮಾಡಿ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು. ಇನ್ ಕೇಸ್ ಏನಾದರೂ ಮಿಸ್ ಮಾಡಿದ್ರಿ ಅಂದರೆ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಓಕೆನಾ? ಇದನ್ನ ತಲೆಯಲ್ಲಿ ಇಟ್ಕೊಂಡು ಆದಷ್ಟು ಅವ್ರ ಟೈಮ್ ಲೈನ್ ಏನು ಕೊಡ್ತಾರೆ ಅಷ್ಟರಲ್ಲೇ ಮುಗಿಸ್ಕೊಳ್ಳಿ, ಡಿಲೇ ಮಾಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹೆಲ್ಪ್ ಆಗುತ್ತೆ.